ಸುದ್ದಿಯನ್ನ ಡಿಕೆ ಶಿವಕುಮಾರ್ ಅವರ ಇಡೀ ಕ್ಯಾಬಿನೆಟ್ ಗಮನಿಸಬೇಕು. ಜೊತೆಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅದರ ಮಿನಿಸ್ಟರ್ ಜಿ ಪರಮೇಶ್ವರ್ ನೀವು ಕೂಡ ಈ ಸ್ಟೋರಿಯನ್ನ ಗಮನಿಸಬೇಕು. ಯಾವುದು ಈ ಸ್ಟೋರಿ ಅಂತೀರಾ? ಭೀಮನಾಯಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿಯನ್ನ ಡಿಕೆ ಶಿವಕುಮಾರ್ ಅವರ ಗವರ್ನಮೆಂಟ್ ಗಮನಿಸಬೇಕು. ರೆವೆನ್ಯೂ ಮಿನಿಸ್ಟರ್ ಡಿಸಿಎಂ ಪರಮೇಶ್ವರ್ ನೀವು ಕೂಡ ನೋಡಬೇಕು. ಬ್ಲಾಕ್ ಮನಿ ಭೀಮನಾಯಕ್ಗೆ ರಾಜಧಾನಿ ಪಕ್ಕದಲ್ಲೇ ಎಸಿ ಹುದ್ದೆ ಗಿಫ್ಟ್ ಅಂತೆ. ಕಳಂಕಿತ ಅಧಿಕಾರಿ ಭೀಮನಾಯಕ್ ಪರ ಎಂಎಲ್ಎ ಒಬ್ಬರ ಲಾಬಿ, ಡ್ರೈವರ್ ಆತ್ಮಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ಭೀಮನಾಯಕ್, ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಕೇಸಲ್ಲೂ ಕೂಡ ನಾಯಕ್ ಹೆಸರಿತ್ತು. ಕಂದಾಯ ಮಂತ್ರಿಗಳೇ ಭ್ರಷ್ಟರಿಗೆ ಮಣೆ ಹಾಕೋದಕ್ಕೆ ಹೋಗಬೇಡಿ. ಈ ಭೀಮನಾಯಕ್ ಈ ಹಿಂದೆ ಆತ್ಮಹತ್ಯೆ ಪ್ರಕರಣದಲ್ಲೂ ಕೂಡ ಆರೋಪಿಯಾಗಿತ್ತು. ಭೀಮನಾಯಕ್ ಆತ್ಮಹತ್ಯೆ ಸುಸೈಡ್ ಪ್ರಕರಣದಲ್ಲಿ ಆರೋಪಿ ಆಗಿದ್ದ, ಜೊತೆಗೆ ಆ ವಿಚಾರದಲ್ಲಿ ವಿಚಾರಣಾಧೀನ ಕೈದಿಯಾಗಿ ಜೈಲು ಸೇರಿದ್ದ ಒಬ್ಬ ಜೈಲು ಹಕ್ಕಿಗೆ ನೀವು ಎಸಿ ಹುದ್ದೆಯನ್ನು ಗಿಫ್ಟ್ ಕೊಡ್ತೀರಿ ಅನ್ನುವುದಾದರೆ, ಈವರೆಗೂ ಸಿಕ್ಕಿಲ್ಲ, ಒಂದು ವೇಳೆ ಸಿಗಬಹುದಾದರೆ ಅದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ. ಬ್ಲಾಕ್ ಮನಿ ಹಗರಣದ ಕಳಂಕಿತ ಅಧಿಕಾರಿ ಭೀಮನಾಯಕ್, ಇಂತಹ ಕಳಂಕಿತನಿಗೆ ರಾಜಧಾನಿ ಬಳಿಯೇ ಎಸಿ ಹುದ್ದೆಯ ಗಿಫ್ಟು ಅಂದ್ರೆ ಏನು ಕಥೆ? ಭೀಮನಾಯಕ್ ಮರು ನೇಮಕಕ್ಕೆ ಪ್ರಭಾವಿ ಎಂಎಲ್ಎಗಳಿಂದ ಭರ್ಜರಿ ಲಾಬಿ, ವಿವಾದಿತ ಕೆಎಸ್ ಅಧಿಕಾರಿ ಭೀಮನಾಯಕ್ ಮರು ನೇಮಕಕ್ಕೆ ತಂತ್ರಗಾರಿಕೆ, ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರದ ಚುಕ್ಕಾಣಿ ಕೊಟ್ರ ಹೆಂಗ್ರಿ ಸ್ವಾಮಿ? ಡಿಸಿಎಂ ಪರಮೇಶ್ವರ್ ಅವರೇ, ಇದು ಯಾವ ಸೀಮೆಯ ನ್ಯಾಯ? ಇಂತಹ ಭ್ರಷ್ಟ ಭೀಮನಾಯಕಿಗೆ ಎಸಿ ಹುದ್ದೆ ಕೊಡಲೇಬೇಡಿ ಸ್ವಾಮಿ. ಈ ತರಹದ್ದೊಂದು ಆರೋಪ ಹೊತ್ಕೊಂಡಿರೋರಿಗೆ ನೀವು ಎಸಿ ಹುದ್ದೆಯನ್ನು ಕೊಡೋದಾದ್ರೆ ನಿಮ್ಮನ್ನ ಅನುಮಾನದಿಂದ ಜನ ನೋಡಿ ಯಾರು ಹುಷಾರ್. ರೆವೆನ್ಯೂ ಮಂತ್ರಿಯಾಗಿದ್ದೀರಿ, ಈಗಷ್ಟೇ ಆ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದೀರಿ. ನಿಮ್ಮ ಹೆಸರು ಕೆಡಿಸುವುದಕ್ಕೆ ಕಳಂಕಿತರಿಗೆಲ್ಲರಿಗೂ ನೀವು ಉತ್ತಮ ಸ್ಥಾನಮಾನ ಕೊಡೋದಾದ್ರೆ ನಿಮ್ಮನ್ನು ನೋಡೋ ದೃಷ್ಟಿ ಬದಲಾದೀತು. ಜನ ಅನುಮಾನದಿಂದ ನಿಮ್ಮನ್ನು ನೋಡಬೇಕಾಗಿ ಬಂದಿತ್ತು. ಡ್ರೈವರ್ ಆತ್ಮಹತ್ಯೆ ಪ್ರಕರಣ, ಜನಾರ್ದನ ರೆಡ್ಡಿ ಅವರ ಒಂದಷ್ಟು ಗಣಿ ಹಗರಣದಲ್ಲಿ ಇವರು ಆರೋಪಿಯಾಗಿದ್ದರು. ಸೊ ಈ ತರಹದ್ದೊಂದು ಆರೋಪ ಹೊತ್ಕೊಂಡಿದ್ದ ಭೀಮನಾಯಕಿಗೆ ನೀವು ಎಸಿ ಸ್ಥಾನವನ್ನು, ಎಸಿ ಹುದ್ದೆಯನ್ನು ಕೊಡ್ತೀರಿ ಅನ್ನೋದಾದರೆ ಈ ರಾಜ್ಯದಲ್ಲಿ ಎಂತಹದ್ದೇ ಆರೋಪ ಹೊತ್ಕೊಂಡವರಿಗೂ ಕೂಡ ಸರ್ಕಾರಿ ಸ್ಥಾನಮಾನಗಳು ಬಹಳಷ್ಟು ಲೀಲಾಜಾಲವಾಗಿ ಸಿಕ್ಕಿಬಿಡುತ್ತಾ ಅಂತ. ಸಂತೆಯಲ್ಲಿ ಸಿಗುವ, ಮಾರುಕಟ್ಟೆಯಲ್ಲಿ ಸಿಗುವ ತರಕಾರಿ ಏನು ಸ್ಥಾನಮಾನಗಳು? ಸರ್ಕಾರಿ ಹುದ್ದೆಗೆ ಅದರದೇ ಆದಂತಹ ಮಾನದಂಡಗಳಿದ್ದಾವೆ. ಎಸಿ ಸ್ಥಾನಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿದ್ದಾವೆ. ಆತ್ಮಹತ್ಯಾ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರ್ಕೊಂಡಿದ್ದು ಭೀಮನಾಯಕ್, ಜನಾರ್ದನ ರೆಡ್ಡಿರಂತಹ ಗಣಿ ಅಕ್ರಮದಲ್ಲಿ ಭಾಗಿಯಾಗಿದ್ದ ಅಂತ ಹೇಳಿ ಆರೋಪಿ ಆಗಿದ್ದ ಜನಾರ್ದನ ರೆಡ್ಡಿಯ ಪ್ರಕರಣದಲ್ಲೂ ಕೂಡ ಆರೋಪ ಹೊತ್ಕೊಂಡಿದ್ದ ಭೀಮನಾಯಕ್, ಅವರಿಗೆ ನಮ್ಮದೇ ರಾಜಧಾನಿಯ ಬಗಲಲ್ಲೇ ಎಸಿ ಹುದ್ದೆ ಗಿಫ್ಟ್ ಮುಖೇನ ಗಿಫ್ಟ್ ತರಹ ಅವರಿಗೆ ಸಿಗುತ್ತೆ ಅನ್ನುವುದಾದರೆ ಇದಕ್ಕಿಂತ ದೊಡ್ಡ ದುರಂತ ಇಲ್ಲ. ಡ್ರೈವರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದವನಿಗೆ ಈಗ ಬಂಪರ್ ಪೋಸ್ಟಿಂಗು, ಕಳಂಕ ಮುಕ್ತನಾಗದ ಕೆಎಸ್ ಅಧಿಕಾರಿಗೆ ರಾಜಧಾನಿ ಪಕ್ಕದಲ್ಲೇ ಪ್ರಮುಖ ಹುದ್ದೆ, ರೆಡ್ಡಿ ಅಕ್ರಮ ಗಣಿಗಾರಿಕೆ ಕೇಸಿನಲ್ಲೂ ತಳುಕ ಹಾಕಿಕೊಂಡಿದ್ದ ಭೀಮನಾಯಕ್ ಹೆಸರು, ಜೈಲು ಸೇರಿ ಒಂದು ವಿವಾದಿತ ಅಧಿಕಾರಿಗೆ ಮಣೆ ಹಾಕಿದ ಸರ್ಕಾರದ ನಿರ್ಧಾರ ಸರಿನಾ? ಭ್ರಷ್ಟಾಚಾರದ ಆರೋಪ ಹೊತ್ತವರಿಗೆ ರಾಜ ಮರ್ಯಾದೆ ಯಾಕ್ರಯ್ಯ? ಕಂದಾಯ ಇಲಾಖೆಯ ವಿವಾದಾತ್ಮಕ ನಡೆಗೆ ಭಾರಿ ಆಕ್ರೋಶಗಳು ಕೇಳಿಬರ್ತಾ ಇದೆ. ವೀರಪ್ಪನಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಂಗಾಯ್ತಿತ್ತು. ಅದರರ್ಥ ವೀರಪ್ಪನಿಗೂ ಭೀಮನಾಯಕಿಗೂ ನಾನು ಸಮಾನವಾಗಿ ನೋಡ್ತಾ ಇರೋದಲ್ಲ. ಬದಲಾಗಿ ಭೀಮನಾಯಕ್ ಆರೋಪ ಮುಕ್ತನಾಗುವವರೆಗೂ ಕೂಡ ಅವರಿಗೆ ಸ್ಥಾನಮಾನವನ್ನು ತಡಿಬಹುದಲ್ವಾ? ಜನ ಭೀಮನಾಯಕರ ವಿರುದ್ಧ ಈ ಹಿಂದೆ ಕೇಳಿ ಬಂದಂತಹ ಆರೋಪಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಜನಸಾಮಾನ್ಯರ ವ್ಯಾಪ್ತಿಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ಭೀಮನಾಯಕ್ ಎನ್ನುವ ಹೆಸರು ನಾಳೆ ದಿನ ಎಸಿ ರೂಪದಲ್ಲಿ ಕಾಣಿಸ್ಕೊಂಡಾಗ ಸರ್ಕಾರದ ಮೇಲಿನ ಭರವಸೆಗಳು ಕಡಿಮೆ ಆಗ್ತವೆ ಅನ್ನೋದು ನಮ್ಮ ಸುದ್ದಿ ತಾತ್ಪರ್ಯ ಇಷ್ಟೇ. ಕಳಂಕ ಮೆತ್ಕಂಡವರಿಗೆಲ್ಲರಿಗೂ ಸರ್ಕಾರಿ ಹುದ್ದೆ ಅನ್ನುವುದಾದರೆ ಎತ್ತ ಸಾಕ್ತಿದೆ ಅನ್ನೋದು.
ನಮ್ಮ ವ್ಯವಸ್ಥೆ. ಪ್ರಾಮಾಣಿಕರಿದ್ದಾರೆ ರಾಜ್ಯದಲ್ಲಿ, ಸಮರ್ಥ ನಾಯಕರಿದ್ದಾರೆ, ಸಮರ್ಥವಾಗಿ ಅಧಿಕಾರವನ್ನು ನಿರ್ವಹಿಸುವಂತಹ ಅದೆಷ್ಟೋ ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ, ಅರ್ಹ, ಡಿಸರ್ವ್ಡ್. ಅಂತಹವರಿಗೆ ಕೊಡಿಯಲ್ಲ, ಕಳಂಕ ಮೆತ್ಕೊಂಡವರಿಗೆ ಯಾಕೆ ಈ ಸ್ಥಾನ ಅನ್ನೋದೇ ಪ್ರಶ್ನೆ. ಭೀಮಾ ನಾಯಕ್ AC ಆಗಿ ಬರುವುದಾದರೆ ಬೇಡ ಅಂಥೇಳಿ ಜನಾಕ್ರೋಶಗಳು ಶುರುವಾಗಿದೆ. ಆತ್ಮಹತ್ಯಾ ಪ್ರಕರಣದಲ್ಲೂ ಕೂಡ ಜೈಲು ಸೇರಿದ್ದ ಭೀಮಾ ನಾಯಕಿಗೆ AC ಸ್ಥಾನ ಸೂಕ್ತ ಅಲ್ಲ ಅನ್ನೋ ತರಹ ಚರ್ಚೆಗಳು ಶುರುವಾಗಿದೆ. ಭೀಮಾ ನಾಯಕ್ ಮರು ನೇಮಕಕ್ಕೆ ಪ್ರಭಾವಿ MLAಗಳಿಂದಲೇ ಭರ್ಜರಿ ಲಾಬಿ ಅನ್ನುವಂತಹ ಅತ್ಯಂತ ಶಾಕಿಂಗ್ ಸಂಗತಿ. ಭ್ರಷ್ಟ ಅಧಿಕಾರಿಗಳಿಗೆ ಅಧಿಕಾರದ ಚುಕ್ಕಾಣಿ ಕೊಟ್ಟರೆ ಹೆಂಗ್ರಯ್ಯ? ಸಾರ್ವಜನಿಕ ಹಣ ಲೂಟಿ ಮಾಡಿದವರಿಗೆ ಸರ್ಕಾರದ ಕೃಪಾ ಕಟಾಕ್ಷ. ಕಳಂಕಿತ ಭೀಮಾ ನಾಯಕ್ ಮೇಲೆ ಸರ್ಕಾರದ ವಿಶೇಷ ಕೃಪೆ ಯಾಕೆ? ಜನಸಾಮಾನ್ಯರಿಗೆ ಶಿಕ್ಷೆ, ಭ್ರಷ್ಟಾಧಿಕಾರಿಗಳಿಗೆ ರಾಜಧಾನಿಯಲ್ಲೇ ಹುದ್ದೆ. ಕಳಂಕಿತ ಅಧಿಕಾರಿಗೆ ಆಯಕಟ್ಟಿನ ಹುದ್ದೆ ಕೊಟ್ಟರೆ ಹೇಗೆ ಸ್ವಾಮಿ? ಕಳಂಕಿತ ಅಧಿಕಾರಿಗಳ ಮೇಲಿನ ಪ್ರೀತಿ ಬಿಡಿ DCM ಸಾಹೇಬ್ರೆ. ಕಂದಾಯ ಮಂತ್ರಿಯೂ ಆಗಿರುವ DCM ಪರಂಗೆ ಜನಾಗ್ರಹಗಳು ಶುರುವಾಗಿದೆ. ಪರಮೇಶ್ವರ್ ಮೇಲೆ ಒಂದು ನಂಬಿಕೆ, ಒಂದು ತೆಳುವಾದ ನಂಬಿಕೆ. ನೀವು ಗೃಹ ಮಂತ್ರಿ ಆಗಿದ್ದಾಗ ಜನರಲ್ಲಿ ಮೂಡಿದಂತಹ ಭರವಸೆ, ನೀವು ರೆವೆನ್ಯೂ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಇರೋದಿಲ್ಲ ಅಂತೇನೂ ಇಲ್ಲ. ನಿಮ್ಮ ಮೇಲೊಂದು ಭರವಸೆ ಇದ್ದೇ ಇರ್ತವೆ. ಈ ರಾಜ್ಯದ ಉಪಮುಖ್ಯಮಂತ್ರಿಯೂ ಕೂಡ ತಾವಾಗಿದ್ದೀರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಈ ರಾಜ್ಯದ ರೆವೆನ್ಯೂ ಮಿನಿಸ್ಟರು ಕೂಡ ತಾವಾಗಿದ್ದೀರಿ. ನಿಮ್ಮ ಇಲಾಖಾ ವ್ಯಾಪ್ತಿಯಲ್ಲಿ AC ಹುದ್ದೆಗೆ ಸುಸೈಡ್ ಪ್ರಕರಣದಲ್ಲಿ, ಗಣಿ ಅಕ್ರಮದಲ್ಲಿ ಆರೋಪವನ್ನು ಹೊತ್ಕೊಂಡಿರುವ ವ್ಯಕ್ತಿತ್ವಕ್ಕೆ AC ಸ್ಥಾನ ಸಿಗುತ್ತೆ ಅನ್ನುವುದಾದರೆ, ಅದು ಕೂಡ ನಿಮ್ಮ ಮೂಗಿನ ನೇರಕ್ಕೆ ಅನ್ನೋದಾದರೆ, ಇದರಲ್ಲೇನೋ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾಣ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಈ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಒಂದು ವೇಳೆ ಒಂದು ಮರುಪರಿಶೀಲನೆ ಆದರೆ, ಒಂದು ಕ್ರಾಸ್ ವೆರಿಫಿಕೇಷನ್ ನಡೆದರೆ ಬಹುಶಃ ಅರ್ಹರಿಗೆ ಈ ಸ್ಥಾನ ಸಿಗೋದು ತಪ್ಪುತ್ತೆ ಎನ್ನುವಂತಹ ಅಭಿಪ್ರಾಯ. ಅದೇನೇ ಇರಲಿ, ಈ ಪ್ರಕರಣದ ಅಪ್ಡೇಟ್ಸ್ಗಳು ಇನ್ನೂ ನಿಂತಿಲ್ಲ, ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಬ್ಲ್ಯಾಕ್ ಮನಿ ಕುಳಕ್ಕೆ ಪಟ್ಟಾಭಿಷೇಕ ಆಗುವುದಾದರೆ ರಾಜ್ಯದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಾಧ್ಯತೆಗಳಿದ್ದಾವೆ. ರಾಜಕೀಯ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ, ಅಧಿಕಾರಿಗಳ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಸಾರ್ವಜನಿಕರ ಹಣ ಲೂಟಿ, ಬ್ಲ್ಯಾಕ್ ಮನಿ ಕುಳಕ್ಕೆ ಪಟ್ಟಾಭಿಷೇಕ ಮಾಡಬೇಡಿ ಸ್ವಾಮಿ ಪರಂ ಸಾಹೇಬ್ರೆ. ವಿವಾದಗಳ ಹಾದಿಯಲ್ಲಿ ಸಾಗಿದ ಅಧಿಕಾರಿಗೆ ಆಯಕಟ್ಟಿನ ಹುದ್ದೆ ಬೇಡವೇ ಬೇಡ. ಭ್ರಷ್ಟಾಚಾರದಲ್ಲಿ ಸಿಲುಕಿದವರೇ ಅಧಿಕಾರಿಗಳು ಎಂದರೆ ಸಾಮಾನ್ಯನ ಪಾಡೇನು? ಶಾಸಕರ ಆಶೀರ್ವಾದದಿಂದ ರಾಜಧಾನಿಯ ಪ್ರಮುಖ ಹುದ್ದೆಗೆ ಲಗ್ಗೆ ಇಟ್ಟರೆ ಗತಿಯೇನು? ಬ್ಲ್ಯಾಕ್ ಮನಿ ಕುಳಕ್ಕೆ ಪಟ್ಟಾಭಿಷೇಕ ಮಾಡಬೇಡಿ. ಈ ರಾಜ್ಯದಲ್ಲಿ ಅರ್ಹ ಸ್ಥಾನಕ್ಕೆ ಉತ್ತಮ ವ್ಯಕ್ತಿತ್ವಗಳಿಗೇನು ಕೊರತೆ ಇಲ್ಲ. ಭೀಮಾ ನಾಯಕ್ಕಿಗೂ ಮೀರಿದ ಅತಿ ಪ್ರಾಮಾಣಿಕ ವ್ಯಕ್ತಿತ್ವಗಳು ಹುಡುಕೋದಕ್ಕೆ ಹೋದ್ರೆ ಸಿಗ್ತಾರೆ. ಹಾಗಾಗಿ ಈ ಸ್ಥಾನಮಾನ, ಈ ಸ್ಥಾನಕ್ಕೆ, ಆ ಸ್ಥಾನಕ್ಕೆ ಸೂಕ್ತವಾಗಿರೋ ವ್ಯಕ್ತಿತ್ವವನ್ನು ಹುಡುಕುವಂತಹ ಪ್ರಯತ್ನ ನಿಮ್ಮ ಡಿಪಾರ್ಟ್ಮೆಂಟಿಂದ ನಡಿಬೇಕು. ಕಣ್ಣಿಗೆ ಕಂಡವರನ್ನೆಲ್ಲರನ್ನೂ ನೀವು ಸ್ಥಾನಕ್ಕೆ ಕೂರಿಸ್ತೀರಿ ಅನ್ನೋದಾದರೆ ಅದು ನಿಜಕ್ಕೂ ಅಪರಿಪೂರ್ಣ, ಅದು ಅರ್ಥಪೂರ್ಣವಾದಂಥ ವಿಚಾರವೇ ಅಲ್ಲ. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ವಿಚಾರದಲ್ಲೊಂದು ಮರುಪರಿಶೀಲನೆ ಆಗಬೇಕು ಅನ್ನೋದೇ ನನ್ನ ತಾತ್ಪರ್ಯ.